ಬಾಸ್ ಅಂತ. ನೀನೇನು ಯೋಚನೆ ಮಾಡಬೇಡ, ಮೇಲ್ಗಡೆನೆ ನನ್ ರೂಮ್. ಬಾ. ಏನಪ್ಪಾ ಗಿರೀಶ? ಯಾರಿದು? ಇವನು ಸಂತೋಷ ಅಂತ, ನಮ್ಮೂರ್ನವನಮ್ಮ, ಬಾರಿ ಒಳ್ಳೆಯವನಮ್ಮ. ನೋಡಪ್ಪ, ನಾನ್ ಮನೆ ಕೊಡೋವಾಗ್ಲೇ ಹೇಳಿದ್ದೆ, ನಮ್ಮೂರ್ನವನು ದೂರದ ಸಂಬಂಧಿ ಅಂತ, ಯಾರನ್ನು ಮನೆಗ್ ಕರ್ಕೊಂಡ್ ಬರ್ಬಾರ್ದು ಅಂತ. ನಿಜಾಮ, ನೀವ್ ಹೇಳಿದ್ರಿ. ಪಾಪ ಇವನು ತುಂಬಾ ಕಷ್ಟದಲ್ಲಿದ್ದಾನೆ. ನಮ್ಮೂರಲ್ಲಿ ನಾವಿಬ್ರು ಅಣ್ತಮ್ಮಂದಿರ್ ತರ ಇದ್ವಿ. ಯಾರನ್ನೋ ನಂಬ್ಕೊಂಡು ಸಿಟಿಗೆ ಬಂದ್ಬಿಟ್ಟು ಮೋಸ ಹೋಗ್ಬಿಟ್ಟಿದ್ದಾನೆ. ಈಗ ನನ್ ಬಿಟ್ರೆ ಅವನ್ಗಿಲ್ ಯಾರು ಇಲ್ಲ. ಸ್ವಲ್ಪ ದಿವಸ ನನ್ ಜೊತೆ ರೂಮಲ್ಲಿ ಇರ್ತಾನೆ. ದಯವಿಟ್ಟು ದೊಡ್ಡ ಮನ್ಸ್ ಮಾಡ್ಕೊಳ್ಳಿ ಅಮ್ಮ. ಸರಿ ನೋಡಪ್ಪ, ಇದು ಸಂಸಾರಸ್ಥರಿರೋ ವಟಾರ, ತುಂಬಾ ಮರ್ಯಾದೆಯಿಂದ ನಡ್ಕೋಬೇಕು. ನೀನಾಯ್ತು, ನಿನ್ ಕೆಲ್ಸ ಆಯ್ತು, ಅಷ್ಟ್ರಲ್ಲೇ ಇರ್ಬೇಕು. ಇರ್ತಾನೆ ನಡಿಸಂತ. ಅಪ್ಪ ಗಿರೀಶ, ನಿನ್ನ ಹತ್ರ ಬಾಡಿಗೆ ಕೇಳಿನೇ ಇಸ್ಕೋಬೇಕೇನಪ್ಪ? ಅಯ್ಯೋ, ಹಂಗ್ಯಾಕಮ್ಮ ಹೇಳ್ತೀರಾ? ದುಡ್ಡು ರೆಡಿಯಾಗೇ ಇದೆ, ಮೇಲ್ ರೂಮಲ್ಲಿ ಇದೆ, ಕೊಡ್ತೀನಮ್ಮ. ನಡಿಸಂತ ಬಾ. ಅಮ್ಮ ಲಕ್ಷ್ಮಿ. ಏನಮ್ಮ? ಮಾಡಿ ಮೇಲೆ ಹೋಗಿ ಆ ಹುಡುಗನ ಹತ್ರ ಬಾಡಿಗೆ ಇಸ್ಕೊಂಡ್ ಬಾ. ಸರಿಮಾ. ಸಂತ, ಇದ್ಯಾಕೆ ಹಿಂಗ್ ಕೂತಿದ್ಯಾ? ಇನ್ನೂ ಆ ಜಗಳದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ಕಣ, ಇವರೆಲ್ಲ ಏನ್ ಮನುಷ್ಯರ ರಾಕ್ಷಸರ? ದುಡ್ಗೋಸ್ಕರ ಕೊಲೆನೆ ಮಾಡ್ಬಿಟ್ರು. ಮನುಷ್ಯರ ಪ್ರಾಣಕ್ಕೆ ಇಲ್ಲಿ ಬೆಲೆನೇ ಇಲ್ವಾ? ಅಯ್ಯೋ, ನೀನ್ ಯಾವ ಜಮಾನದಲ್ಲಿದ್ಯಾ? ಮನುಷ್ಯತ್ವ, ಮಾನವೀಯತೆ ಇದೆಲ್ಲ ಬೆಂಗಳೂರು ಸಿಟಿ ಬಿಟ್ಟು ಬಹಳ ವರ್ಷಗಳೇ ಆಗೋಯ್ತು. ಅಲ್ಲ, ನೀನ್ ನಿಮ್ಮೂರಲ್ಲಿ ನಿಮ್ ತಾಯಿ ತಂಗಿದಿರ ಜೊತೆ ಅಷ್ಟು ಆರಾಮಾಗಿದ್ದೆ. ಅದನ್ನೆಲ್ಲ ಬಿಟ್ಬಿಟ್ಟು ಈ ಸಿಟಿಗೆ ಯಾಕೆ ಬರಕ್ ಹೋದೆ? ಬಂದ್ರು ಈ ರೌಡಿಗಳ ಕೈಗೆ ಯಾಕೆ ಸಿಗಾಕೊಳಕ್ ಹೋದೆ? ಆಸೆ ಗಿರೀಶ, ಆಸೆ. ಪ್ರಪಂಚನ ಏನು ಅಂತ ಗೊತ್ತಿದ್ರೆ ನನ್ನ ತಂಗಿರ್ನ ಎಲ್ರಾಗ್ ಮಾಡ್ಬೇಕು, ನಾವ್ ಅನುಭವಿಸೋ ಖುಷಿನ ಅವರು ಅನುಭವಿಸೋ ಮಾಡ್ಬೇಕು ಅನ್ನೋ ಆಸೆ ಅಂತ ಬಂದೆ. ಚಿಕ್ಕ ವಯಸ್ಸು ನನ್ನ ತಂಗಿಗೆ ತಲೆಗೆ ಏಟ್ ಬಿದ್ದು ಬುದ್ಧಿ ಕೆಟ್ಟೋಗಿದ್ದು ನಿನಗೆ ಗೊತ್ತಲ್ವಾ? ಹೌದು ಹೌದು. ಅವ್ರು ಸರಿ ಹೋಗ್ತಾರೆ ಅಂತ ನಮ್ಮ ಅವ್ರಿಗೆ ನಂಬಿಕೆನೇ ಇರ್ಲಿಲ್ಲ. ಮೊನ್ನೆ ಟೌನಲ್ಲಿ ಡಾಕ್ಟರ್ ಕ್ಯಾಂಪ್ ಬಂದಾಗ ನಾನು ತಂಗಿರ್ ಕರ್ಕೊಂಡು ಹೋಗಿ ತೋರಿಸ್ದೆ. ಅವ್ರು ಸರಿ ಹೋಗ್ತಾರೆ, 5-6 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ದುಡ್ಡು ಕೇಳೋಣ ಅಂತ ನಾ ಕೆಲಸ ಮಾಡ್ತಿದ್ ಗೌಡ್ರ ಹೋದೆ. ಆಗ ಮಾತಿಗೆ ಮಾತು ಬೆಳೆದು ನನ್ಗೂ ಅವ್ರಿಗೂ ಜಗಳ ಆಗೋಯ್ತು. ಆಗ ಭದ್ರಣ್ಣನೇ ನಾನು ಇಲ್ಲಿ ಕರ್ಕೊಂಬಂತಿತ್ತು. ಇಲ್ಲಿಗೆ ಬಂದ್ಮೇಲೆ ಅವನ ಯಜಮಾನ, ಅವನ್ ವ್ಯಾಪಾರ, ಅದೇನೋ ಲ್ಯಾಂಡು ಡೀಲು ಕಮಿಷನ್ ಅಂತ ನೋಡಿದಾಗ ನನ್ನ ಆಸೆ ನೆರವೇರುತ್ತೆ ಅಂತ ನನಗೆ ನಂಬಿಕೆ ಬಂತು. ಭದ್ರಣ್ಣನ ಜೊತೆಲೆ ಅವ್ನು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ದೆ. ಆದ್ರೆ ಇದರಿಂದ ಈ ರೌಡಿಗಳಿರ್ತಾರೆ, ಈ ರೀತಿ ತೊಂದರೆಗಳೆಲ್ಲ ಬರುತ್ತೆ ಅಂತ ನನಗೆ ದೇವರನ್ನೇ ಗೊತ್ತಿರಲಿಲ್ಲ ಗಿರೀಶ. ನಿನಗೆ ಗೊತ್ತಿದ್ದೋ ಗೊತ್ತಿಲ್ದಂಗೋ ನೀನ್ ತೊಂದರೆಗೆ ಸಿಗಾಕೊಂಡಿದ್ಯಾ. ನೀನ್ ಎದುರು ಹಾಕೊಂಡಿರೋದು ಮಾಮೂಲಿ ರೌಡಿನಲ್ಲ, ನಾಗನ್ನ. ಇಡೀ ಬೆಂಗಳೂರು ಪೂರ ಅವನ್ ಬಜಾರ್ ನಡೀತಾ ಇದೆ. ಈಗ ನಾನು ಏನ್ ಮಾಡ್ಲೋ ಗಿರೀಶ? ನನ್ನೇ ನಂಬ್ಕೊಂಡ್ರು ನಮ್ಮ ಅವ್ವನ್ನ, ನನ್ನ ತಂಗಿರ್ನ ನಾನು ಹೇಗೆ ನೋಡ್ಕೊಳ್ಳಿ? ನೀನ್ ಏನು ಯೋಚನೆ ಮಾಡ್ಬೇಡ. ನೋಡು, ಈ ಬಿಸಿ ಎಲ್ಲ ಆರೋವರೆಗೂ ನಿನ್ ರೂಮ್ ಬಿಟ್ಟು ಆಚೆ ಎಲ್ಲೂ ಹೋಗ್ಬೇಡ. ಇದ್ರೊಳಗೆ 2,000 ರೂಪಾಯಿ. ಇದು ನೀನ್ ಖರ್ಚಿಗೆ ಇಟ್ಕೊಂಡಿರು. ನಾಳೆ ಕನ್ಯಾಕುಮಾರಿಗೆ ಹೋಗಿ 8 ದಿನ ಟ್ರಿಪ್ ಮುಗಿಸ್ಕೊಂಡ್ ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡೋಣ. ಹೋಗಿ ಕೈಕಾಲ್ ಮುಖ ತೊಳ್ಕೊಂಬ. ನಾನು ಓನರ್ ಅಮ್ಮಂಗೆ ಬಾಡಿಗೆ ಕೊಟ್ಬಿಟ್ಟು ಬರ್ತೀನಿ. ಏನಾದ್ರೂ ಮಾಡಿ ಓನರ್ ಅಮ್ಮನ ಮೇಲೆ ಬಾಡಿಗೆ ಕೊಡೋದಕ್ಕೆ ಕೇಸ್ ಹಾಕ್ಬಿಡ್ಬೇಕು. ನೀವು ಬಾಡಿಗೆಗೆ ಬಂದ್ಬಿಟ್ರೆ ಅವಾಗ್ಲೇ ತಗೊಳ್ಳಿ. ಅಮ್ಮನಿಗೇನಪ್ಪ ಅಷ್ಟವಳೆ. ನನ್ನ ಹೆಸರು ಲಕ್ಷ್ಮಿ ಅಂತ, ಈ ವಠಾರದ ಓನರ್ ಮಗಳು. ಓಹ್, ನೋಡಿ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ನೆನ್ನೆ ನಾನು ನೋಡಿ, ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು. ಆಗಿದ್ದೇನು ಅಂತ ಗೊತ್ತಿಲ್ಲದೆ ದುಡ್ಕಿ ನಾನೇ ನಿಮ್ಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ನಿನ್ನೆ ರಾತ್ರಿ ನೀವು ಗಿರೀಶ್ ಅಣ್ಣನ್ಗೆ ಎಲ್ಲ ವಿಷಯ ಹೇಳ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ನೀವೇನು ಯೋಚನೆ ಮಾಡಬೇಡಿ, ಒಳ್ಳೆಯವ್ರಿಗೆ ದೇವ್ರು ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಒಳ್ಳೆದೇ ಮಾಡ್ತಾನೆ. ನೋಡಿ, ಇದು ಬೆಂಗಳೂರು,
ಇಲ್ಲಿ ಸಂಕೋಚ ಪಟ್ಕೊಂಡು ಒಳಗೆ ಇದ್ರೆ ಏನೂ ಸಿಗಲ್ಲ. 10 ಗಂಟೆ ಆಗೋಯ್ತು. ಇನ್ ಅರ್ಧ ಗಂಟೆಲಿ ಮೆಸ್ಸಲ್ ತಿಂಡಿ ಕ್ಲೋಸ್ ಆಗ್ಬಿಡುತ್ತೆ. ಬೇಗ ಬಂದು ಟಿಫನ್ ಮಾಡ್ಕೊಳ್ಳಿ. ಓಕೆ? ಏನಪ್ಪ ಇಷ್ಟು ಲೇಟ್ ಆಗಿ ಇಳಿದು ಬರ್ತಾ ಇದೀಯಾ? ಅವನಲ್ಲಿ ಮತ್ತೆ ಟೂರ್ ಹೊರಟೋದ್ನಾ? ಲಕ್ಷ್ಮಿ, ಮಾ, ಆ ಹುಡುಗನಿಗೆ ಇಡ್ಲಿ ಕೊಡು. ಸರಿ ಮಾ, ತಗೊಳ್ಳಿ. ಏನೇ ಅದು? ಆ ಹುಡುಗ ತಿಂಡಿನೇ ತಿಂದೆ ಎದ್ದೋಗ್ತಾ ಇದ್ದಾನೆ. ಊರಿಗೆ ದುಡ್ಡು ಕಳಿಸ್ಬೇಕಾಗಿತ್ತು. ಇದ್ರಲ್ಲಿ ಬರ್ಕೊಡಪ್ಪ. 2,000 ರೂಪಾಯಿ. ಸರಿನಪ್ಪ. ಯಾಕ್ರಿ ಟಿಫನ್ ಮಾಡಕ್ ಕೂತರು ಹಾಗೆ ಎದ್ದು ಹೋಗ್ಬಿಟ್ರಿ? ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅಲ್ಲೇ ತಿಂಡಿ ಮಾಡಿದೆ. ನೀವ್ ಎಲ್ಲಿಗ್ ಹೋದ್ರಿ, ಏನ್ ಮಾಡಿದ್ರಿ, ಏನ್ ತಿಂದ್ರಿ ಎಲ್ಲ ನನಗ್ ಗೊತ್ತು. ತಗೊಳ್ಳಿ, ಉಪವಾಸ ಇರಬಾರ್ದು. ನೋಡಿ, ನಂದಾಯ್ತು. ಏನು ದುಡ್ಡು ಬಗ್ಗೆ ಯೋಚನೆನಾ? ಎಲ್ಲ ಲೆಕ್ಕ ಹಾಕಿ ಒಂದ್ ಪೈಸಾನು ಬಿಡ್ದೆ ಆಮೇಲೆ ವಸೂಲಿ ಮಾಡ್ತೀನಿ. ಏನೋ ನಮ್ ವಠಾರದಲ್ಲಿದ್ದೀರಾ, ಊರಿಗೆ ಹೊಸಬ್ರಲ್ಲ ಅಂತ ಸರ್ವಿಸ್ ಮಾಡ್ತಿದ್ದೀನಿ ಅಷ್ಟೇ. ತಗೊಳ್ಳಿ. ಅಲ್ಲ ರೀ, ಇದ್ದಿದ್ದ ದುಡ್ಡು ಅಷ್ಟನ್ನು ನಿಮ್ ತಾಯಿಗೆ ಮನಿ ಆರ್ಡರ್ ಮಾಡ್ಬಿಟ್ರಲ್ಲ, ಈ ಖರ್ಚಿಗೆ ಏನ್ ಮಾಡ್ತೀರಾ? ನನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ. ಇಲ್ಲಿ ನಾನು ಹೆಂಗಿದ್ರು ನಡೆಯುತ್ತೆ. ಆದ್ರೆ ನನ್ನೇ ನಂಬ್ಕೊಂಡ್ರು ನಮ್ಮವ್ವ, ನನ್ನ ತಂಗಿರು ಉಪವಾಸ ಇರಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋರು ಒಂದ್ ಕೆಲ್ಸಕ್ ಸೇರಿ ಅವ್ರನ್ನ ಇಲ್ಲೇ ಕರ್ಕೊಂಡ್ ಬರ್ಬೋದಲ್ಲ? ಹಾ, ಹಂಗ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಾವು ಒಂದ್ ಕೆಲ್ಸಕ್ಕೆ ಸೇರ್ಬೇಕು. ಆದ್ರೆ ಗಿರೀಶ್, ಅದ್ರ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ನಮ್ ಮನೆಗೆ ಚಂದ್ರಣ್ಣ ಅಂತ ಒಬ್ರು ಬರ್ತಾರೆ. ಅವ್ರಿಗೆ ನಿಮ್ ವಿಷಯ ಹೇಳ್ತೀನಿ, ಗ್ಯಾರಂಟಿ ಒಂದ್ ಕೆಲ್ಸ ಕೊಡಿಸ್ತಾರೆ. ರಾಜಣ್ಣ, ಏನಣ್ಣ? ನಿನ್ನೆ ಕೆಲ್ಸಕ್ಕೆ ಅಂತ ಹೇಳಿದ್ನಲ್ಲ, ಆ ಹುಡುಗ ಇವನೇ. ನಮಸ್ಕಾರ ಸರ್. ಒಂದ್ 5 ನಿಮಿಷ ಕೂತ್ಕೊಳಪ್ಪ. ಕೂತಿರಪ್ಪ, ಬರ್ತೀನಿ. ನೀ ಬಾ ಚಂದ್ರಣ್ಣ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಬೆಳಿಗ್ಗೆ ಬರ್ತೀನಿ ನಾನು. ಶಂಕರ, ಎಲ್ಲೋದ ಈ ಹುಡುಗ? ಎದ್ದೊಡದಣ್ಣ. ಇಲ್ಲ, ನೀವ್ ಮಾಡಿದ್ದು ನಂಗೆ ಸರಿ ಅನಿಸ್ಲಿಲ್ಲ. ಒಬ್ಬ ರೌಡಿ ಫೋಟೋ ನೋಡಿ ಸಿಕ್ತಿದ್ ಕೆಲ್ಸನ ಬಿಡ್ಬಾರ್ದಿತ್ತು. ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ. ನನಗೆ ನನ್ನ ತಾಯಿ ತಂಗಿರು ಮುಖ್ಯ. ನನಗಂತವ್ರ ಸಾವಾಸನೆ ಬೇಡ. ಹಾಗಂತ ಎಷ್ಟ್ ದಿನ ನೀವ್ ಈ ರೀತಿ ಭಯ ಪಟ್ಕೊಂಡು ಒಳಗೆ ಇರ್ತೀರಾ? ಒಂದಲ್ಲ ಒಂದಿನ ಹೊರಗ್ ಬರ್ಲೇಬೇಕಲ್ಲ, ಏನಾದ್ರೂ ಒಂದ್ ಕೆಲ್ಸ ಮಾಡ್ಲೇಬೇಕಲ್ಲ. ಇಲ್ಲಿ ಹೆದ್ರೋರ್ ಕಂಡ್ರೆ ಹೆದರ್ಸ್ತಾರೆ, ತಿರುಗ್ ಬಿದ್ರೆ ಓಡ್ ಹೋಗ್ತಾರೆ. ನಿಮ್ಮನ್ನ ತಿರುಗ್ ಬೀಳಿ ಅಂತ ನಾನು ಹೇಳ್ತಾ ಇಲ್ಲ, ಹೆದರ್ಬೇಡಿ ಅಂತ ಹೇಳ್ತಾ ಇದೀನಿ. ಎಲ್ ಹೋದ್ರು ಇಂಥ ಜನ ಇದ್ದೇ ಇರ್ತಾರೆ. ಸಮಸ್ಯೆ ಅನ್ನೋದ್ ಬಂದಾಗ ಧೈರ್ಯವಾಗಿ ಎದುರಿಸ್ಬೇಕು. ಏನಪ್ಪ ಸಂತ, ಚೆನ್ನಾಗಿದ್ಯಾ ತಾನೆ? ಚೆನ್ನಾಗಿದೆ. ನಾನು ಇಲ್ಲದೆ ನಿಂಗೆ ತೊಂದ್ರೆ ಆಗ್ಲಿಲ್ಲ ತಾನೆ? ಏನಿಲ್ಲ. ಅಯ್ಯೋ, ನನಗ್ ಬರೀ ನಿಂದೆ ಯೋಚನೆ. ಹೊಸ ಶರ್ಟು, ಹೊಸ ಲುಂಗಿ, ಓಹೋ, ಶರ್ಟುಗಳು ಶೋರೂಮ್ ಅಲ್ಲಿ ನೇತಾಕ್ಬಿಟ್ಟಿದ್ಯಾ? ಅಲ್ಲ ಸಂತ, ನಾನ್ ಕೊಟ್ಟಿದ್ ನಿಂಗೆ 2,000 ರೂಪಾಯಿ, ಅದನ್ನೆಲ್ಲ ಬಟ್ಟೆಗೆ ಹಾಕ್ಬಿಟ್ಟಿದ್ಯಲ್ಲ, ಹೊಟ್ಟೆಗೆ ಏನ್ ಮಾಡ್ದೆ? ಇದೆಲ್ಲ ನಾ ತಗೊಂಡಿದ್ದಲ್ಲ ಕಣ. ಮತ್ ಇನ್ಯಾರು ಕೊಡ್ಸಿದ್ರು? ಲಕ್ಷ್ಮಿ ಕೊಡ್ಸ್ಲು. ಮೆಸ್ಮಾ ಲಕ್ಷ್ಮಿನಾ? ಹಾ, ಅಷ್ಟೇ ಅಲ್ಲ ಕಣ, ಪಾಪ ಊಟ ತಿಂಡಿನೂ ಚೆನ್ನಾಗಿ ನೋಡಿ. ಬಟ್ಟೆ ಹೋಗದ್ಮೇಲೆ ಕಾಸಾಗ್ಲ, ಸೋಪ್ ಬಿಡಲ್ಲ, ಅವಳು ನಿನಗೆ ಬಟ್ಟೆ ಕೊಡ್ಸಿ ಊಟನೂ ಕೊಡ್ಸಿದ್ಲ. ಬಾಯಿಲಿ ಈ 1 ವೀಕ್ ಗ್ಯಾಪ್ ಅಲ್ಲಿ ಏನಾರು ನಡೀತಾ ಇದ್ಯಾ? ಚೇಚೆ, ಹಾಗಲ್ಲ ಏನಿಲ್ಲ ಕಣ. ಪಾಪ ಬಾಳ ಒಳ್ಳೆ ಹುಡುಗಿ. ಏನೋ ಒಟ್ಟಾದಲ್ಲಿ ಇದೀವಿ ಅಂತ ಮಾನವೀಯತೆ ದೃಷ್ಟಿಯಿಂದ ಈಗ ಮಾಡ್ತಿದ್ದಾಳೆ. ಕೆಲ್ಸ ಸಿಕ್ಕಿದ್ಮೇಲೆ ಅವಳ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು. ಅದ್ ಸರಿ, ನನ್ ಕೆಲ್ಸದ ಬಗ್ಗೆ ಏನಾದ್ರು ವ್ಯವಸ್ಥೆ ಮಾಡೋ. ಓ, ಕೆಲ್ಸ ಅಂದ್ಮೇಲೆ ಜ್ಞಾಪಕ ಬಂತು, ನಿನಗೆ ಡ್ರೈವಿಂಗ್ ಬರುತ್ತಲ್ವಾ?
ನಮ್ಮ ಯಜಮಾನ್ ಹತ್ರ ಕೇಳಿ ನಿಂಗೊಂದು ಕೆಲಸ ಕೊಡಕ್ ವ್ಯವಸ್ಥೆ ಮಾಡಿಸ್ತೀನಿ. ಮನಿ ಆರ್ಡರ್ ಅಕ್ನಾಲೆಜ್ಮೆಂಟ್ ಸಂತೋಷ್. ಇದೇನ್ ಸಂತ, ಊರು ಕಳ್ಸಕ್ ದುಡ್ಡೇ ಇಲ್ಲ ಅಂತ ಇದೆ, 5,000 ರೂಪಾಯಿ ಕಳ್ಸಿದ್ಯಾ? ಇಲ್ಲ ಗಿರೀಶ, ನೀ ಕೊಟ್ಟಿದ್ದು 2,000 ರೂಪಾಯಿನ ನಾ ಕಳಿಸಿದ್ದು. ಇದು ನಾನು ಮತ್ತಿದೇನಪ್ಪ, ನಿನ್ ಹೆಸರಿದೆ, ಅಡ್ರೆಸ್ ಕರೆಕ್ಟ್ ಆಗಿದೆ. ಹಾಗಾದ್ರೆ ಮನಿ ಆರ್ಡರ್ ಕಳ್ಸೋರು ಯಾರು? ನಾನೇ ಕಳ್ಸಿದ್ದು. ನಿಮಗ್ ಕೆಲ್ಸ ಸಿಕ್ಕಿ ಸಂಬಳ ಬಂದು ಊರಿಗೆ ದುಡ್ಡು ಕಳ್ಸೋ ಅಷ್ಟ್ರಲ್ಲಿ ಏನಿಲ್ಲ ಅಂದ್ರೂ ಇನ್ನು 1 ತಿಂಗಳಾಗುತ್ತೆ. ಪಾಪ ಅಲ್ಲಿವರೆಗೂ ಅವ್ರು ಹೇಗ್ ಜೀವನ ಮಾಡ್ತಾರೆ, ಅದಕ್ಕೆ ನಾನೇ ಕಳಿಸ್ದೆ. ನೀವ್ ನನಗೆ ಮಾಡ್ತಿರೋ ಸಹಾಯನ ನಾನ್ ಹೇಗ್ ತೀರ್ಸ್ತೀನೋ ನನಗೆ ಗೊತ್ತಿಲ್ಲ. ಅದ್ರಲ್ಲೇನಿದೆ, ನಮಗ್ ಬೇಕಾದವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಲಿಲ್ಲ ಅಂದ್ರೆ ಆ ಸಂಬಂಧಕ್ಕೆ ಬೆಲೆನೇ ಇರಲ್ಲ. ಅದು ಅಲ್ದೆ ನಾನೆಲ್ಲ ಲೆಕ್ಕ ಇಟ್ಟಿದ್ದೀನಿ, ವಸೂಲಿ ಮಾಡೋದ್ ಹೇಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದ್ ಸರಿ, ಹೋಗಿದ್ ಕೆಲ್ಸ ಏನಾಯ್ತು? ಕೆಲ್ಸ ಸಿಕ್ತಾ? ಗಿರೀಶ ಕೆಲಸ ಮಾಡ್ತಿರೋ ಟ್ರಾವೆಲ್ಸ್ ನನಗೂ ಕೆಲಸ ಸಿಕ್ತು. ಸದ್ಯ ನಾನ್ ದಿನಾ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ನಿಮ್ಗೆ ಬೇಗ ಕೆಲ್ಸ ಸಿಗ್ಲಿ ಅಂತ. ಈಗ್ಲಾದ್ರೂ ಕಣ್ಬಿಟ್ನಲ್ಲ, ಇನ್ಮೇಲೆಲ್ಲ ಒಳ್ಳೇದೇ ಆಗತ್ತೆ. ನೋಡಿ, ಬೇಗ ಊಟಕ್ ಬನ್ನಿ, ನಿಮ್ಗೆ ಅಂತ ರಸಗುಲ್ಲ ಮಾಡ್ಸಿರ್ತೀನಿ. ಏನ್ ಗಿರೀಶ? ಏನು ಇಲ್ಲ, ನನಗ್ ಕಷ್ಟ ಅಂದಾಗ ಮಿಕ್ ಪಕ್ಕಿದ್ದು ಕೊಡ್ತಿರ್ಲಿಲ್ಲ, ಈಗ ರಸಗುಲ್ಲ ಮಾಡಿಸ್ತೀನಿ ಅಂತ ಅವಳೆ. ಮೊದಲು ಮಾನವೀಯತೆ, ಆಮೇಲೆ ಫ್ರೆಂಡ್ಶಿಪ್, ಈಗ ವಸೂಲಿನೂ ಮಾಡ್ತೀನಿ ಅಂತ ಅವಳೆ. ಸಂತ, ಇನ್ಮೇಲೆ ಇದು ನಿನಗೆ ಬೇಡ, ಈಗ್ಲಿಂದಲೇ ಶುರು ಆಯ್ತು ಲವ್. ಅನ್ಪೂರ್ಣಮ್ಮನವ್ರೆ, ಹುಡುಗ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, 50,000 ರೂಪಾಯಿ ಸಂಬಳ. ಆಸ್ತಿ ಬಗ್ಗೆ ಹೇಳೋದೇ ಬೇಡ, ತುಂಬಾ ಒಳ್ಳೆ ಹುಡುಗ. ಮದುವೆನೇ ಬೇಡ ಅಂತಿದ್ದವನು ನಿಮ್ಮ ಮಗಳು ಫೋಟೋ ತೋರಿಸಿದ ಕೂಡಲೇ ಮದುವೆ ಆದ್ರೆ ಇವಳೇ ಮದುವೆ ಆಗೋದು ಅಂತ ಕೂತ್ಬಿಟ್ಟಿದ್ದಾನೆ. ಹುಡುಗಿನ ಕರೆಸ್ಬಿಡಿ, ನೋಡೋ ಶಾಸ್ತ್ರ ಮುಗಿಸ್ಬಿಡೋಣ. ಆಯ್ತು, ರೆಡಿ ಆಗ್ತಿದ್ದಾಳೆ. ಏನೇ ನಿನ್ನ ಅವತಾರ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ ಈ ರೀತಿ ಬಂದಿದ್ಯಲ್ಲೇ? ಯಾಕಮ್ಮ ಈ ಡ್ರೆಸ್ ಅಲ್ಲಿ ಬಂದ್ರೆ ಅವ್ರ ಕಣ್ಣಿಗೆ ನಾನ್ ಕಾಣಿಸಲ್ವಾ? ಎಲ್ಲ ಸರಿಯಾಗಿ ಇದೆ ಬಿಡು. ಲಕ್ಷ್ಮಿ, ಹಾ ಮಿಸ್ಟರ್, ನಿಮ್ ಹೆಸರು? ಮನೋಜ್. ಮನೋಜ್, ನನಗ್ ಗೊತ್ತು. ನಿಮ್ಗೆ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡಿ ಬ್ರೈಟ್ ಆಗಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ರೆ ಇಷ್ಟ ಅಂತ. ಬಟ್ ನನಗದೆಲ್ಲ ಇಷ್ಟ ಆಗಲ್ಲ. ಐ ಲೈಕ್ ದಿಸ್, ನ್ಯಾಚುರಲ್ ಆಗಿದ್ರೇನೆ ನಂಗೂ ಇಷ್ಟ. ಮಂಜುಳಾ ಅವ್ರೆ, ಹುಡುಗಿನ ಏನಾದ್ರು ಕೇಳದಿದ್ರೆ ಈಗಲೇ ಕೇಳ್ಬಿಡಿ. ಇದೇ ನನಗಿಷ್ಟ ಆಗದೆ ಇರೋದು. ಹುಡುಗಿಯರ್ನ ಪ್ರಶ್ನೆ ಕೇಳೋದು, ಹಾಡ್ ಹೇಳಕ್ ಬರತ್ತಾ, ಡಾನ್ಸ್ ಮಾಡಕ್ ಬರತ್ತಾ ಅನ್ನೋದು, ಏನ್ರಿ ಇದೆಲ್ಲ? ಐ ಡೋಂಟ್ ಲೈಕ್ ದಿಸ್. ಏನಂತೀರಾ ಮಿಸ್ಟರ್ ಮನೋಜ್? ಹೌದು. ಲಕ್ಷ್ಮಿ, ಏನ್ ಮಾತಾಡ್ತಿದ್ಯಾ? ಅಮ್ಮ, ನೀನ್ ಸುಮ್ನೆ ಇರು. ಮದ್ವೆ ಆಗೋಳು ನಾನು. ಈಗ್ಲೇ ಕೇಳ್ಬೇಕಾದನ್ನೆಲ್ಲ ಕೇಳ್ಬಿಡ್ಬೇಕು, ಮನ್ಸಲ್ಲಿರೋದು ಓಪನ್ ಆಗಿ ಹೇಳ್ಬಿಡ್ಬೇಕು ಅಲ್ವಾ ಮಿಸ್ಟರ್ ಮನೋಜ್? ಹೌದು ಹೌದೌದು. ಏನೋ ಇದು, ಆ ಹುಡುಗಿ ಹೇಳೋದಕ್ಕೆಲ್ಲ ಹೂ ಅಂತ ಇದ್ಯಾ? ಏನಾಗಿದೆ ನಿನ್ಗೆ? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮದ್ವೆ ಆಗ್ಬೇಕಾಗಿರೋರು ಇಬ್ರು ಮಾತಾಡ್ತಿರುವಾಗ ಮೂರನೇ ವ್ಯಕ್ತಿ ಮಧ್ಯ ಮಾತಾಡಬಾರ್ದು. ಇವತ್ತು ಮಾತಲ್ಲಿ ಇಂಟರ್ಫಿಯರ್ ಆಗೋರು ನಾಳೆ ಫ್ಯಾಮಿಲಿ ಲೈಫ್ ಅಲ್ಲಿ ತಲೆ ತೋರ್ಸಿದ್ರೆ ನನಗಿಷ್ಟ ಆಗಲ್ಲ. ನಾನ್ ಇಷ್ಟ ಪಡೋದು ಇಂಡಿಪೆಂಡೆಂಟ್ ಫ್ಯಾಮಿಲಿ. ಅಲ್ಲಿ ಅಕ್ಕ ತಮ್ಮ ಪ್ರೀತಿ ಎಲ್ಲ ಇರಬಾರ್ದು, ಬರೀ ಗಂಡ ಹೆಂಡತಿ ಪ್ರೀತಿ ಮಾತ್ರ ಇರ್ಬೇಕು. ಏನಂತೀರಾ ಮನೋಜ್? ಹೌದು, ಗಂಡ ಹೆಂಡತಿ ಮಧ್ಯೆ ಪ್ರೀತಿನೇ ಮುಖ್ಯ. ಏಯ್, ತಲೆ ಕೆಟ್ಟಿದ್ಯೇನೋ ನಿನ್ಗೆ? ನಾನ್ ನಿನ್ ಮದ್ವೆ ಮಾಡ್ಬೇಕು ಅಂತಿರೋದು ನಾನು ನನ್ ತಮ್ಮ ಒಟ್ಟಿಗೆ ಇರ್ಬೇಕು ಅಂತ. ಈಗ್ಲೇ ಮನೆ ಒಡೆಯೋ ಮಾತಾಡ್ತಾಳೆ, ನಾಳೆ ನಿನ್ ಮನ್ಸನ್ನ ಒಡೆದ್ ಹಾಕಿ ನಮ್ಮಿಬ್ರು ಸಂಬಂಧನೇ ಮುರಿದ್ ಹಾಕ್ತಾಳೆ. ಇಂಥ ಸಂಬಂಧ ನಮಗ್ ಬೇಕಾಗಿಲ್ಲ. ಹೇಳೋ ಮೇಲೆ. ಅಮ್ಮ, ಸ್ವಲ್ಪ ನಿಂತ್ಕೊಳ್ಳಿ. ರೀ ಸುಧೀಂದ್ರ, ಹೇಳ ಮೇಲೆ. ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಕತೆ ಕಟ್ಟಿ ಇಂಥ ಹುಡುಗಿನ ತೋರ್ಸೋದು. ಇನ್ಮೇಲೆ ಮನೆ ಹತ್ರ ಕಾಲಿಡಿ. ಏಯ್, ನಡಿಯೋ. ಅಮ್ಮ, ನಿಂತ್ಕೊಳ್ಳಿ, ನನ್ ಮಾತು ಕೇಳಿ. ಅಮ್ಮ ಅನ್ಪೂರ್ಣಮ್ಮ, ನೀವು ಆಕಾಶದಲ್ಲಿರೋ ಗಂಡೇ ಬೇಕು ಅಂತೀರಾ, ನಿಮ್ ಮಗಳು ನೆಲದ ಮೇಲೆ ನಿಂತಿಲ್ಲ. ಇಂಥ ಹುಡುಗಿನ ನನ್ನ ಜೀವನದಲ್ಲೇ ನೋಡಿಲ್ಲ. ಅಹಂಕಾರ ಅಲ್ಲ, ದುರಹಂಕಾರ. ನಮಸ್ಕಾರ, ಬರ್ತೇನೆ. ನಿಂತ್ಕೊಳ್ಳೆ. ಏನು?
ನಿನಗೆ ಯಾಕೆ ಬಂತು ಈ ಹಾಳು ಬುದ್ಧಿ? ಇನ್ಯಾವನ್ನೇ ನನ್ ಮದ್ವೆ ಮಾಡ್ಕೊಳ್ತಾನೆ? ನನ್ ಯಾರು ಮದ್ವೆ ಆಗೋದು ಬೇಡ. ನನ್ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಹಾಕೊಳ್ಳಿ ಬಿಡು. ಲಕ್ಷ್ಮಿ, ಓಹೋ ನಮಸ್ಕಾರ ಸರ್. ಬಾರಯ್ಯ ಸಂತೋಷ್, ತಗೊಳ್ಳಿ. ಏನಯ್ಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ? ಏನು ಅನ್ಕೊಂಡ್ಬಿಟ್ಟಿದೆ ನಿನ್ನ? ಎಲ್ರು ನಿನ್ ಬಗ್ಗೆನೇ ಕಮೆಂಟ್ಸ್ ಮಾಡ್ತಿರಲ್ಲಪ್ಪ. ವೆರಿ ಗುಡ್. ಅಂದಹಾಗೆ ಅಡ್ವಾನ್ಸ್ ದುಡ್ಡು ಕೇಳಿದ್ಯಲ್ಲಪ್ಪ, ತೆಗ್ದಿಟ್ಟಿದೀನಿ, ತಗೋ 10,000 ರೂಪಾಯಿ. ಓ, ನೀವ್ ಇಲ್ಲಿದ್ದೀರಾ? ಮನೆ ಬಾಗ್ಲಾಕಿರೋದ್ ನೋಡಿ ನೀವ್ ಮಲಗ್ಬಿಟ್ರಿ ಅನ್ಕೊಂಡೆ. ನನಗಿವತ್ತು ಮೊದಲನೇ ತಿಂಗಳು ಸಂಬಳ ಸಿಕ್ತು. ಆಗ ನನ್ಗೆ ಅನ್ಸಿದ್ದು ನಿಮ್ಗೆ ಸ್ವೀಟ್ ಕೊಡ್ಬೇಕು, ಹಾಗೆ ಈ ಹಣ ಕೊಟ್ಟು ನೀವು ಒರೆಸಿರೋ ಬಾರನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೋಬೇಕು ಅಂತ. ದಯವಿಟ್ಟು ತಗೊಳ್ಳಿ. ಲಕ್ಷ್ಮಿ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಇವತ್ ನನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ಅರೆ, ಬಹಳ ಒಳ್ಳೆ ವಿಷಯ. ಇದಕ್ ಸಂತೋಷ ಪಡೋದ್ ಬಿಟ್ಟು ಯಾರಾದ್ರೂ ಕಣ್ಣೀರ್ ಹಾಕ್ತಾರಾ? ಗಂಡ್ ಕಡೆ ಒಪ್ಲಿಲ್ವಾ? ಇಲ್ಲ, ನಾನೇ ಅವ್ರನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಯಾಕೆ ಯಾಕೆ ಹಾಗೆ ಮಾಡಿದ್ರಿ? ನನ್ಗೆ ಮದ್ವೆ ಇಷ್ಟ ಇಲ್ಲ. ಅದೇ ಯಾಕೆ ಅಂತ? ಹುಡುಗ ಚೆನ್ನಾಗಿರ್ಲಿಲ್ವಾ? ನನಗದು ಮುಖ್ಯ ಅಲ್ಲ. ಆದ್ರೆ ಅವನನ್ ಮದ್ವೆ ಆಗಕ್ಕೆ ನನಗ್ ಮನ್ಸಿಲ್ಲ. ಹಾಗಾದ್ರೆ ನಿಮ್ ಮನ್ಸಲ್ಲಿ ಯಾರಾದ್ರೂ ಇದಾರ? ಹೇಳಿ, ಯಾರದು? ಅವ್ರು ಯಾರೇ ಆಗಿದ್ರು ನಾನೇ ಅವ್ರ ಹತ್ರ ಮಾತಾಡ್ತೀನಿ. ನೀವೇ. ಹೌದು, ನನ್ ಮನ್ಸಲ್ಲಿರೋದು ನೀವೇ. ನಿಮ್ಮನ್ನ ಮೊದಲ ಸಲ ನೋಡಿದಾಗ ನಾನ್ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ನಿಮ್ ಬಗ್ಗೆ ಒಂದೊಂದ್ ವಿಷಯನ ಗೊತ್ತಾಗ್ತಿದ್ದ ಹಾಗೆ ನನಗೆ ಗೊತ್ತಿಲ್ಲದೆ ನನ್ನಲ್ಲೊಂದ್ ಭಾವನೆ ಬೆಳೀತು. ಎಲ್ಲೋ ದೂರದಲ್ಲಿರೋ ನಿಮ್ ಮನೆಯವ್ರ ಬಗ್ಗೆ ಅಷ್ಟೊಂದ್ ಪ್ರೀತಿ ತೋರ್ಸೋ ನೀವು ಕೈ ಹಿಡಿದೋಣ ಎಷ್ಟು ಪ್ರೀತಿಸ್ಬೋದು, ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ನನ್ಗನ್ನಿಸ್ತು. ಆಗ್ಲೇ ಡಿಸೈಡ್ ಮಾಡ್ದೆ, ಈ ಜನ್ಮದಲ್ಲಿ ನನ್ ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಅಂತ. ಆದ್ರೆ ನಮ್ ತಾಯಿ ನನಗೆ ಗೊತ್ತಿಲ್ದೆ ನನ್ ಮದ್ವೆ ಮಾಡೋದಕ್ಕೆ ಸಂಬಂಧ ಹುಡುಕ್ತಾ ಇದ್ದಾಳೆ. ನೀವಿಲ್ದೆ ನನ್ ಜೀವನನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗ್ ನೀನ್ ಬೇಕು. ಐ ಲವ್ ಯು ಸಂತ. ಐ ಲವ್ ಯು. ಐ ಲವ್ ಯು. ಏನ ನೀನು? ತಗೋ ಇದನ್ನ. ಸರ್ ಸರ್, ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲ ಗೊತ್ತು ಬಾರ. ಸರ್, ಏನ್ ಸರ್? ಏನ್ರಿ ಒಂದು ಇದನ್ನ ಇಟ್ಕೊಂಡು ಓಡ್ ಬರ್ತೈತೆ ಸರ್. ನಾವು ಅವನ್ನ ಚೇಸ್ ಮಾಡಿದಾಗ ಇವ್ನ ಕೈ ಕೊಟ್ಟು ಓಡೋದೆ ಸರ್. ಇವನಿಗೂ ಅವ್ನಿಗೇನೋ ಲಿಂಕ್ ಇದೆ ಸರ್. ಸರ್, ಅವ್ನು ಯಾರಂತ ನಂಗೆ ಗೊತ್ತಿಲ್ಲ ಸರ್. ನಿನ್ ಹತ್ರ ಹ್ಯಾಕ್ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನಮ್ಮ, ಯಾರು ಬೇಕಾಗಿತ್ತು? ಸರ್, ಸಂತ ಸಂತ ನೋಡ್ಬೇಕು ಸರ್. ಓ, ಗಾಂಜಾ ಕೇಸಲ್ಲಿ ಪಿಟ್ಟಾಗಿರೋನಾ? ಅಯ್ಯೋ, ಸಾಹೇಬ್ರು ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡವ್ರೆ. ಒಳಗಡೆ ಯಾರನ್ನು ಬಿಡಂಗಿಲ್ಲ. ಏನ್ರಿ ಅದು? ಸಂತೆ ನೋಡಕ್ ಯಾರೋ ಹುಡುಗಿ ಬಂದಿಲ್ಲ ಸರ್. ಚೇಂಬರ್ ಕಳ್ಸಿ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇಷ್ಟು ದಿನ ನಮ್ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಇವತ್ತು ಗಾಂಜಾ ಹಫೀಮು ಅವನ್ ಕೈಯಲ್ಲಿ ಇದ್ದಾಗ್ಲೇ ರೆಡ್ ಹ್ಯಾಂಡ್ ಆಗಿ ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸಾಧ್ಯನೇ ಇಲ್ಲ ಸರ್. ಅವ್ರು ನೀವ್ ತಿಳ್ಕೊಂಡಿರೋ ಹಾಗಲ್ಲ ಸರ್. ಅಲ್ಲಮ್ಮ, ಅವ್ನ್ ನಿನ್ಗೆ ಎಷ್ಟು ವರ್ಷಗಳಿಂದ ಗೊತ್ತು? 6 ತಿಂಗಳಿಂದಾನೆ ಅವ್ರು ನನಗ್ ಪರಿಚಯ ಸರ್. ಅವ್ರ ಬಗ್ಗೆ ನನಗೆ ಎಲ್ಲ ಗೊತ್ತು. ಊರಲ್ಲಿ ಅವ್ರಿಗೆ ತಾಯಿ ತಂಗಿ ಎಲ್ರು ಇದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದಾರೆ ಸರ್. ನೋಡ್ದೇನಮ್ಮ, ಕಾರಣ ಅಲ್ಲೇ ಇದೆಯಲ್ಲ. ಅಲ್ಲಿಗೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋಗಾಯ್ತು. ಮನುಷ್ಯನಿಗೆ ದುಡ್ಡು ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವನು ಮನುಷ್ಯತ್ವನ ಒಳ್ಳೆತನನ ಮಾರ್ಕೊಂಡ್ ಬಿಡ್ತಾನೆ. ಇವನು ಹಾಗೆ ಆಗಿದ್ದಾನೆ.
ಇದು ನಾನ್ ಬೇಲೇಬಲ್ ಅಫೆನ್ಸ್. 5 ವರ್ಷನೋ 10 ವರ್ಷನೋ ಅವನು ಖಂಡಿತ ಒಳಗೆ ಹೋಗೇ ಹೋಗ್ತಾನೆ. ಇಂಥವನ್ಗೋಸ್ಕರ ನೀನು ಮತ್ತೆ ಮತ್ತೆ ಇಲ್ಲಿಗೆ ಬರೋದು ಅಷ್ಟು ಒಳ್ಳೇದಲ್ಲ. ಮುಚ್ಚ ಬಾಯಿ. ಒಳ್ಳೆ ಹುಡುಗ ಅಂತ ಮನೆ ಕೊಟ್ರೆ ಅವನ್ ಯಾವನೋ ಬೇವರ್ಸಿನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡು ನನ್ನನ್ನೇ ಎಮರ್ಸ್ತಿದ್ಯೇನೋ. ನೀವೇನ್ ಹೇಳ್ತಾ ಇದ್ರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ ಜೊತೆಲೇ ಇದ್ನಲ್ಲ ಆ ಲೋಫರು, ಅವನ್ನ ಕೇಳು, ಎಲ್ಲಾ ಅರ್ಥ ಆಗುತ್ತೆ. ಪೊಲೀಸ್ನವ್ರು ಈ ವಠಾರಕ್ಕೆ ಬಂದು ಎಲ್ಲಾರನ್ನು ವಿಚಾರಿಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಅಮ್ಮ, ಎಲ್ಲೋ ಏನೋ ತಪ್ಪಾಗಿದೆ. ಸಂತ ಅಂತೋನಲ್ಲಮ್ಮ. ಅವನ್ ಎಂತ ಅವನು ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಳು, ಗೊತ್ತಾಗುತ್ತೆ. ಲಕ್ಷ್ಮೀರೇ, ನಿಮ್ಗೆ ಸಂತನ್ ಬಗ್ಗೆ ಎಲ್ಲಾ ಗೊತ್ತಲ್ಲ, ನೀವಾರು ನಿಮ್ ತಾಯಿಗೆ ಹೇಳಿ. ಲಕ್ಷ್ಮೀರೇ, ಲೇ, ಅವಳನ್ನೇನೋ ಕೇಳೋದು, ನಾನ್ ಹೇಳ್ತಾ ಇದ್ದೀನಿ, ನಡಿ ನಡಿಯೋ. ನಿನ್ಗೆ ಹೇಳಿದ್ರೆ ಗೊತ್ತಾಗಲ್ವಾ? ಇದು ನಾನ್ ಬೇಲೇಬಲ್ ಕೇಸ್. ಅವನ್ ಸಿಗಾಕೊಂಡಿರೋದು ಗಾಂಜಾ ಸಾಕ್ಸೋವಾಗ. ಸಂತ ಅಂತೋನಲ್ಲ ಸರ್. ಅವನ್ ಏನು ಎಂತ ಅವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಜಾಸ್ತಿ ಮಾತಾಡಿದ್ರೆ ನಿನ್ನು ಒದ್ದು ಒಳಗ್ ಹಾಕಿ ವರ್ಕ್ ಮಾಡ್ಬಿಡ್ತೀನಿ. ಹುಷಾರ್. ಸಾರ್, ಏನ್ರಿ ಅದು? ಸಂತನ ಕೈಯಲ್ಲಿ ಗಾಂಜಾ ಕೊಟ್ಟವನು ಇವನೇ ಸಾರ್. ಆದ್ರೆ ಸಂತನಿಗೆ ಇವ್ರಿಗೆ ಏನು ಸಂಬಂಧ ಇಲ್ವಂತೆ, ಹಂಗಂತ ಇವನೇ ಒಪ್ಕೊಂಡಿದ್ರೆ ಸಾರ್. ಹೌದೇನೋ? ಹೌದು ಸರ್. ರೇ 306 ರಿಲೀಸ್ ಮಾಡ್ರಿ ಅವನ್ನ. ನಿಧಾನವಾಗಿ ನಡಿ ಸಂತ, ನಿನ್ಗೆ ತುಂಬಾ ಏಟ್ ಬಿದ್ದಿದೆ. ಗಿರೀಶ, ಮೊದಲು ಲಕ್ಷ್ಮಿ ಹತ್ರ ನಡಿ. ಆ ಇನ್ಸ್ಪೆಕ್ಟರ್ ನನ್ನ ಬಗ್ಗೆ ಅವಳ ಹತ್ರ ಕೆಟ್ಟದಾಗ ಹೇಳಿದ್ದಾನೆ. ಅವಳನ್ನ ನೋಡಿ ಇದ್ರಲ್ಲಿ ನನ್ ತಪ್ಪೇನಿಲ್ಲ ಅಂತ ಹೇಳ್ಬೇಕು. ಬೇಡ ಸಂತ, ನಿನಗ್ ತುಂಬಾ ಏಟ್ ಆಗಿದೆ. ಮೊದ್ಲು ಹಾಸ್ಪಿಟ್ಲ್ಗೆ ಹೋಗೋಣ. ಇಲ್ಲ ಗಿರೀಶ, ನಾ ಮೊದಲು ಲಕ್ಷ್ಮಿ ನೋಡ್ಬೇಕು. ಬೇಡ ಸಂತ, ನನ್ ಮಾತ್ ಕೇಳು, ಅರ್ಥ ಮಾಡ್ಕೋ. ಅವ್ರಮ್ಮ ನಮ್ ರೂಮಲ್ಲಿ ಇದ್ದ ಸಾಮಾನು ತೆಗೆದು ಹೊರಗೆ ಹಾಕಿ ನಮ್ನ ಆಚೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನೀನ್ ನೋಡ್ಬೇಕು ಅಂತಿರೋ ಲಕ್ಷ್ಮಿಗೆ ನೀನ್ ಒಳ್ಳೆತನದ ಬಗ್ಗೆ ಅವ್ರ ಅಮ್ಮನ್ಗೆ ಹೇಳು ಅಂದಿದ್ಕೆ ಮುಖ ತಿರುಗಿಸ್ಕೊಂಡೋದ್ಲು. ಬಾ ಸಂತ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಕೂತ್ಕೋ, ನಡಿ. ಇಲ್ಲೇ ಕೂತಿರು. ಸಂತೋಷನಾ? 50 ರೂಪಾಯಿ ಆಯ್ತು. ಅದು ಸಂತ, ಅಜ್ಜಿ, ಈ ಮನೆಯವರಲ್ಲಿ? ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರಲ್ಲಪ್ಪ. ಗಟ್ಟಿ ಬೇಡ. ಮೋಸ ಹೋಗ್ಬಿಟ್ಟೆ ಗಿರೀಶ, ಮೋಸ ಹೋಗ್ಬಿಟ್ಟೆ. ಯಾರೋ ಒಬ್ಬ ಪೊಲೀಸ್ನವನು ನನ್ ಬಗ್ಗೆ ಕೆಟ್ಟದಾಗ ಹೇಳಿದ ತಕ್ಷಣ ನನ್ ಬಗ್ಗೆ ಎಲ್ಲ ಗೊತ್ತಿದ್ದು, ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದು ನನ್ನನ್ನು ಯಾಕೆ ದೂರ ಮಾಡಿದ್ಲು? ನಾನು ಅವಳಿಗೇನು ಅನ್ಯಾಯ ಮಾಡಿದ್ದೆ? ಹೋಗ್ಲಿ ಬಿಡು ಸಂತ, ಆಗಿದ್ದಾಗೋಯ್ತು. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇನ್ ಮುಂದಕ್ಕೆ ಏನ್ ಆಗ್ತಾ ಇಲ್ಲ ಗಿರೀಶ.
ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಾ ಇದನ್ನೆಲ್ಲ ಕೇಳ್ಕೊಂಬಂದವನೇ ಅಲ್ಲ. ನಾನ್ ನಂದೇ ಆದ ಪ್ರಪಂಚದಲ್ಲಿದ್ದೆ. ಈ ಪ್ರೀತಿ ಗೀತೆ ಅಂತ ಆಸೆ ಪಟ್ಟವನು ಅಲ್ಲ. ಎಲ್ಲ ಅವಳೇ ಸಹಾಯ ಮಾಡಿದ್ಲು, ಧೈರ್ಯ ತುಂಬಿದ್ಲು. ನೀನ್ ಇಲ್ದಿರೋ ಜೀವನ ನನ್ ಕೈಯಲ್ಲಿ ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ನೀ ನನಗ್ ಬೇಕೇ ಬೇಕು, ಹಾಗೆ ಹೀಗೆ ಅಂತ ಹೇಳಿ ನನ್ನಲ್ಲಿ ಪ್ರೀತಿ ಹುಟ್ಟಿಸಿ ಭಾವನೆ ಬೆಳೆಸಿ ನನ್ ಮನ್ಸಿನ ಜೊತೆ ಆಟ ಆಡ್ತಲ್ಲ, ನಂಬಿಸಿ ಮೋಸ ಮಾಡ್ದಲ್ಲ. ಪ್ರೀತಿ ಅಂದ್ರೆ ಇಷ್ಟೇನಾ? ಸಮಾಧಾನ ಮಾಡ್ಕೋ ಸಂತ, ಮರ್ತು ಬಿಡು, ಅವಳನ್ನ ಮರ್ತು ಬಿಡು. ಹೇಗೆ? ಬೇಕು ಅಂತ ಜ್ಞಾಪಿಸ್ಕೊಳ್ಳೋಕೆ, ಬೇಡ ಅಂತ ಮರ್ತು ಬಿಡೋದಕ್ಕೆ ಪ್ರೀತಿ ಏನ್ ಆಟದ ವಸ್ತುನ ಗಿರೀಶ? ಆಗಲ್ಲ. ನಿನಗೆ ನನ್ ಮನ್ಸಿನ ನೋವು ಅರ್ಥ ಆಗಲ್ಲ. ಪ್ರೀತಿಸೋದ್ರ ಮರಿಬೋದು, ಆದ್ರೆ ಪ್ರೀತಿಸಿದವ್ರು ಮೋಸ ಮಾಡಿದ್ದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅವಳು ನನ್ನನ್ನು ಪ್ರೀತಿಸಿದ್ದು, ನನ್ ಜೊತೆ ಓಡಾಡಿದ್ದು ಬರೀ ನಾಟಕ. ಅವಳು ನನ್ನಿಂದ ದೂರ ಆದ್ಲು ಅನ್ನೋ ನೋವಿಗಿಂತ ನನಗೆ ಮೋಸ ಮಾಡ್ದಲ್ಲ, ನಾನು ಅದನ್ನ ಮರೆಯಲ್ಲ. ಸಾಕು ಸಂತ, ಮಾತಿಗೂ ನಿನಗೆ ಮೋಸ ಮಾಡಿದ್ಲು ಅಂತ ಇದೆಯಲ್ಲ. ನಿನಗೆ ಅವಳು ಮೋಸ ಮಾಡಿಲ್ಲ. ಏನ್ ಹೇಳ್ತಾ ಇದ್ಯಾ? ಅವಳು ಮದ್ವೆ ಮಾಡ್ಕೋತಾ ಇದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನಿನಗೆ ಅನ್ಯಾಯ ಆಗ್ತಿದ್ದಿಲ್ಲ ಅಂತ ಅವಳ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳ್ದೆ. ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಪ್ರೀತಿಗೋಸ್ಕರ, ಸಂತನ್ ಮೇಲೆ ನನ್ಗಿರೋ ಪ್ರೀತಿಗೋಸ್ಕರ ಗಿರೀಶಣ್ಣ. ಏನಮ್ಮ ಹೇಳ್ತಾ ಇದ್ಯಾ? ಸಂತನ್ ಮೇಲೆ ಪ್ರೀತಿ ಅಂತ್ಯ, ಇನ್ನೊಬ್ಬನ ಮದ್ವೆ ಆಗ್ತಾ ಇದ್ಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ಗಿರೀಶಣ್ಣ. ಆ ದೇವ್ರು ನನ್ ಜೀವನದಲ್ಲೇ ಈ ರೀತಿ ಯಾಕೆ ಆಟ ಆಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ಸಂತ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಈ ಮದ್ವೆ ಆಗ್ಲೇಬೇಕು. ನೀನ್ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ರೆ ಸಂತ ಚೆನ್ನಾಗಿರ್ತಾನ? ಅವ್ನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಗೊತ್ತಾ ನಿನ್ಗೆ? ನಾನು ಅವನಷ್ಟೇ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿಗೋಸ್ಕರನೇ ನಾನು ಇವತ್ತು ಈ ತೀರ್ಮಾನ ತಗೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಸಂತನ್ ನೋಡ್ಬೇಕು ಅಂತ ಹೋದಾಗ ಆ ಸರ್ಕಲ್ ಇನ್ಸ್ಪೆಕ್ಟರ್ ಸಂತನ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೇಳ್ದೆ ಎದ್ದು ಮನೆಗೆ ಹೊಟ್ಟೋದ್ರು. ಆಗ ಸಂತನ ಬಿಡುಗಡೆ ಮಾಡಿಸ್ದೆ ಹೋದ್ರೆ ಅವನಿಗೆ ಎಷ್ಟು ಅಪಾಯ ಇದೆ ಅಂತ ನನ್ಗೆ ಅರ್ಥ ಆಯ್ತು. ಅಲ್ಲಿ ಪೊಲೀಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವೇನು ಮಾಡಕ್ಕಾಗಲ್ಲ, ಸಾಹೇಬ್ರು ಮನಸ್ ಮಾಡ್ಬೇಕು ಅಂದ್ರು. ಮತ್ತೆ ಆ ಸರ್ಕಲ್ ಇನ್ಸ್ಪೆಕ್ಟರ್ನ ಹೇಗಾದ್ರೂ ಮಾಡಿ ಒಪ್ಸೋಣ ಅಂತ ಅವ್ರ ಮನೆಗೆ ಹೋದೆ. ಆಗ ಅವನು ಯಾವ ತಪ್ಪು ಮಾಡಿಲ್ಲ, ಇದನ್ನೆಲ್ಲ ಮಾಡಿದ್ದು ನಾನೇ. ಅವನ್ ಕೈನಲ್ಲೇ ಗಾಂಜಾ ಇಡ್ಸಿ ಬೇಯ್ಲು ಸಿಗದೆ ಇರುವಂತ ಕೇಸಲ್ಲಿ ಫಿಟ್ ಮಾಡೋ ಪ್ಲಾನ್ ಮಾಡಿದ್ದು ನಾನೇ. ಅಯ್ಯೋ ಪಾಪಿ, ಯಾಕೋ ಹೀಗ್ ಮಾಡ್ದೆ? ರೆಸ್ಪೆಕ್ಟ್ ರೆಸ್ಪೆಕ್ಟ್. ನೋಡ, ಇದು ನಿನ್ನ ಅವನ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್. ನೀನ್ ಹೀಗೆಲ್ಲ ಎಮೋಷನಲ್ ಆದ್ರೆ ಮಿನಿಮಮ್ 4-5 ಕೇಸ್ ಅವನ ಮೇಲೆ ಫಿಟ್ ಮಾಡಿ 15 ವರ್ಷ ಜೈಲಲ್ಲಿ ಕೊಳೆಯಾಗಿ ಮಾಡ್ಬಿಡ್ತೀನಿ. ಆ ಕೆಪಾಸಿಟಿ ನನ್ಗಿದೆ. ಯಾಕೆ ಸರ್ ಹೀಗ್ ಮಾಡಿದ್ರಿ? ಪ್ರೀತಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಯಾವ್ದೋ ಸಿನಿಮಾಲ್ ನೋಡಿದ್ದೆ. ಆದ್ರೆ ಇಲ್ಲಿ ಅದೇ ಮೇನ್ ಪ್ರಾಬ್ಲಮ್. ಅವನ್ ನಿನ್ನ ಪ್ರೀತಿಸಿದೆ ತಪ್ಪು, ಅದಕ್ಕೆ ಇವತ್ತು ಒಳಗಿದ್ದಾನೆ. ಇನ್ಮೇಲೆ ಅವನ್ ನಿನ್ನ ಪ್ರೀತಿಸಬಾರ್ದು, ನೀನು ಅವನ್ನ ಪ್ರೀತಿಸಬಾರ್ದು. ಯಾಕ್ ಸರ್? ನಾವು ಪ್ರೀತಿಸೋದಿಕ್ಕೂ ಅವ್ರನ್ನ ಅರೆಸ್ಟ್ ಮಾಡಿರೋದಿಕ್ಕೂ ಏನ್ ಸರ್ ಸಂಬಂಧ? ಅಲ್ಲಿ ನೋಡು. ಬೇಡ ಬಿಡಕ್ಕ, ಕುಡಿಬೇಡ ಬಿಡಕ್ಕ. ನನಗೆ ಅವಳನ್ನ ಬಿಟ್ಟು ಬದುಕಕ್ ಆಗಲ್ಲಕ್ಕ. ನನಗೆ ಲಕ್ಷ್ಮಿ ಬೇಕೇ ಬೇಕು. ಅವನ್ ಯಾರು ಅಂತ ನಿನಗ್ ನೆನಪಾಯ್ತಾ? ನಿಮ್ ಮನೆಗೆ ಹೆಣ್ಣೋಡಕ್ ಬಂದಿದ್ದ. ಆವತ್ತೇ ನಿನ್ ಮೇಲೆ ಈ ಬದನೆಕಾಯಿ ಪ್ರೀತಿಗೆ ಬಿದ್ದು ನನ್ನ ಜೀವನಾನು ಎಣ್ಣೆಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿದ್ದಾನೆ. ಅವನ್ ಪಕ್ಕದಲ್ಲಿರೋದು ನನ್ನ ಹೆಂಡತಿ. ನಿನ್ನ ವಿಷಯದಲ್ಲಿ ಅವಳು ತಮ್ಮ ಕುಡಿದು ಹಾಳಾಗ್ತಿರೋದು ನೋಡಿ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾಳೆ. ನನಗೆ ನನ್ನ ಜೀವನನೇ ಮುಖ್ಯ. ನಾನ್ ನೆಮ್ಮದಿ ಆಗಿರ್ಬೇಕು ಅಂದ್ರೆ ನನ್ನ ಹೆಂಡತಿ ನೆಮ್ಮದಿ ಆಗಿರ್ಬೇಕು. ನನ್ನ ಹೆಂಡತಿ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಅವಳು ತಮ್ಮ ನೆಮ್ಮದಿ ಆಗಿರ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀನು ಅವನ್ನ ಮದುವೆ ಆಗ್ಬೇಕು. ಸಾಧ್ಯ ಇಲ್ಲ. ನನ್ ಸಂತನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಕ್ಕೂ ಸಾಧ್ಯ ಇಲ್ಲ, ಮದ್ವೆ ಆಗೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಸಂತ 15 ವರ್ಷ ಜೈಲಲ್ಲಿ ಕಳಿದೆ, ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡು. ಅವನ್ ಜೀವನ ನನ್ನ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿದೆ. ಪ್ಲಾನ್ ಮಾಡಿ ಒಳಗಾಗ್ಸಿದವನ್ಗೆ ರಿಲೀಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಇನ್ನು FIR ಹಾಕಿಲ್ಲ. ನೀನ್ ಈ ಮದ್ವೆ ಒಪ್ಕೊಂಡ್ರೆ ಅವನು ಹೊರಗ್ ಬರ್ತಾನೆ. ಇಲ್ದೆ ಹೋದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ನಿನ್ ಸಂತ ಅಂತೂ ನಿನಗ್ ಸಿಗಲ್ಲ, ಸಿಗೋಕಂತೂ ನಾನು ಬಿಡಲ್ಲ. ನಿನಗೆ ನೀನು ಪ್ರೀತಿ ಮುಖ್ಯನೋ ಅಥವಾ ಸಂತನ್ ಜೀವನ ಮುಖ್ಯನೋ
ನೀನೇ ಡಿಸೈಡ್ ಮಾಡು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಒಂದ್ ಕಡೆ ಪ್ರೀತಿ, ಇನ್ನೊಂದ್ ಕಡೆ ಪ್ರೀತಿಸ್ದೊಂದ್ ಜೀವನ. ಒಂದ್ ಉಳಿಬೇಕು ಅಂದ್ರೆ ಇನ್ನೊಂದೊಂದ್ ಕಳ್ಕೊಳ್ಳೇಬೇಕು. ಆಗ್ಲೇ ಡಿಸೈಡ್ ಮಾಡ್ದೆ, ಮದ್ವೆಗೆ ಒಪ್ಕೊಂಡೆ. ಈ ಮದ್ವೆ ಆದ್ರೆ ನನ್ನ ಒಬ್ಳ ಜೀವನ ಮಾತ್ರ ಹಾಳಾಗುತ್ತೆ. ಆಗದೆ ಇದ್ರೆ ಅವನ್ ಜೊತೆ ಅವನ್ನೇ ನಂಬ್ಕೊಂಡಿರೋ ಮೂವರ ಜೀವನನೂ ಹಾಳಾಗುತ್ತೆ. ಈಗ ಹೇಳು ಗಿರೀಶಣ್ಣ, ನಾನ್ ಮಾಡಿದ ತಪ್ಪ? ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಮದ್ವೆ ಮುಗಿಯೋವರೆಗೂ ಈ ವಿಷಯನ ಸಂತಂಗ್ ಹೇಳಲ್ಲ ಅಂತ ಮಾತ್ ಕೊಡು. ಆಯ್ತಮ್ಮ. ಸಂತ, ನೀನ್ ಹೀಗೆ ಕೂತ್ಕೊಂಡ್ರೆ ಹೇಗೆ? ನೋಡು, ಲಕ್ಷ್ಮಿ ನಿನ್ ಬಾಳಲ್ಲಿ ತಂಗಾಳಿಯಾಗಿ ಬಂದ್ಲು, ತಂಗಾಳಿಯಾಗಿ ಹೊರಟೋದ್ಲು. ಈಗ ನೀನ್ ಮುಂದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ನೀನ್ ಚೆನ್ನಾಗಿರ್ಬೇಕು, ನೀನ್ ತಂಗಿದಿರ್ ಚೆನ್ನಾಗಿರ್ಬೇಕು ಅಂತ ತಾನೆ ಅವಳು ಇಷ್ಟೆಲ್ಲ ತ್ಯಾಗ ಮಾಡಿದ್ರು. ಅದಕ್ಕೆ ನೀನೇನ್ ಮಾಡ್ಬೇಕು? ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈಗಿರೋ ಗಾಡಿನ ಮಾರ್ಬಿಟ್ರೆ 1.5 ಇಂದ 2 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಅದನ್ನ ಯಾವ್ದಾದ್ರು ಫೈನಾನ್ಸ್ ಕಂಪನಿ ಕೊಟ್ಟು 2 ಹೊಸ ಗಾಡಿನ ತಗೊಂಡು ನಾವಿಬ್ರು ಸೇರ್ ದುಡಿಬಹುದು. ಸಂತೋಷ್, ನೋಡಿ ಇದು ನಿಮ್ ಸಿಸ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್. ನಾವೆಲ್ಲ ಡಾಕ್ಟರ್ ಸೇರಿ ಸ್ಟಡಿ ಮಾಡಿ ಡಿಸ್ಕಸ್ ಮಾಡಿದ್ವಿ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಮಕ್ಕಳನ್ನು ಬೇರೆ ಮಕ್ಕಳ ತರ ಇವಾಗ್ಲೂ ಮಾಡೋಕೆ ಅವಕಾಶ ಇದೆ. ನೋಡಿ ಮಿಸ್ಟರ್ ಸಂತೋಷ್, ಆ ಮಕ್ಕಳಿಗೆ ಸರ್ಜರಿ ಮಾಡಬೇಕು. ನೀವು ಈಗಾಗಲೇ ಡಿಲೇ ಮಾಡಿಬಿಟ್ಟಿದ್ದೀರಾ. ಅವ್ರ ಬ್ರೈನ್ ನಲ್ಲಿ ಒಂದು ಸ್ಮಾಲ್ ನೊಡ್ಯೂಲ್ ಇದೆ. ಇಟ್ ಹ್ಯಾಸ್ ಟು ಬಿ ರಿಮೂವ್ಡ್ ಅಟ್ ದಿ ಅರ್ಲಿಯೆಸ್ಟ್. ಇದು ನಿಮ್ ಗುಡ್ ಲಕ್ಕೋ ಇಲ್ಲ ಮಕ್ಕಳ ಅದೃಷ್ಟನೋ ಗೊತ್ತಿಲ್ಲ. ಈ ತರ ಆಪರೇಷನ್ ಮಾಡೋ ಡಾಕ್ಟರ್ ನಾಯಕ್ ಅಂತ ಸ್ಪೆಷಲಿಸ್ಟ್ ಇವಾಗ ಬೆಂಗಳೂರಿನಲ್ಲೇ ಇದ್ದಾರೆ. ಅವ್ರು ಮಾಡಿರೋ ಎಲ್ಲ ಆಪರೇಷನ್ ಸಕ್ಸಸ್ಫುಲ್ ಆಗಿವೆ. ನೆಕ್ಸ್ಟ್ ವೀಕ್ ಅವ್ರು ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾರೆ. ಅಷ್ಟರಲ್ಲಿ ನೀವು ಆಪರೇಷನ್ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಗಿರೀಶ, ಎಲ್ಲ ಸೇರಿ 2 ಲಕ್ಷ ರೂಪಾಯಿ ಇದೆ. ಬ್ಯಾಂಕ್ ಎಷ್ಟಿದೆ? ಇಲ್ಲೊಂದು 25,000 ಇದೆ. ಇನ್ನೂ 2 ಲಕ್ಷ ರೂಪಾಯಿ ಬೇಕಾದ್ರೆ ಒಂದ್ ಕೆಲಸ ಮಾಡೋಣ, ಗಾಡಿ ಮಾರ್ಬಿಟ್ರೆ? ಏನ್ ಸಂತ, ಗಾಡಿ ಮಾರ್ಬಿಡ್ತೀಯಾ? ಪರವಾಗಿಲ್ಲ ಬಿಡ, ನನ್ ತಂಗಿರ್ ಗುಣ ಆದ್ರೆ ಸಾಕು. ಹೇಗಿದ್ರು ನಿನ್ನ ಹತ್ರ ಗಾಡಿ ಇದೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀವ್ ಒಂದ್ ಕೆಲಸ ಮಾಡು, ಹಳ್ಳಿಗೆ ಹೋಗಿ ತಂಗಿರ್ನು ಅವನು ಕರ್ಕೊಂಡ್ಬಂದ್ಬಿಡು. ನಾನ್ ಗಾಡಿನ ಮಾರಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಅಮ್ಮ, ಇದನ್ನ ತಗೊಳ್ಳಿ. ನಾನು ಹೋಗಿ ಡಾಕ್ಟರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಕೂತೀರಿ. ಬೇಗ ಬಂದ್ಬಿಡ. ಬರ್ತೀನಮ್ಮ, ಬರ್ತೀನಿ. ಸರ್, ಡಾಕ್ಟರ್ ನಾಯಕ್ ಎಲ್ಲಿದೆ? 4th ಫ್ಲೋರ್. ಏನು? ಆ ಭದ್ರನ್ ಕೇಸಲ್ಲಿ ದುಡ್ಡು ಎತ್ಕೋದ್ರಣ್ಣ, ಅವನಿಲ್ಲ ಹೋಯ್ತವಣ್ಣ. ಓಯ್, ಎತ್ತಾಕೊಂಬಂದ್ರ ಅವನ್ನ. ಏನಲ್ಲೇ ನನ್ ತಮ್ಮನಿಗೆ ಹೊಡೆದ್ಬಿಟ್ಟು ಓಡಾಬಿಟ್ಟು ಬದುಕೊಂಬೋದು ಅನ್ಕೊಂಬಿಟ್ಟಿನಲ್ಲೇ. ಅಣ್ಣ, ಅದ್ರಲ್ಲಿ ನಂದೇನ್ ತಪ್ಪಿಲ್ಲ ಅಣ್ಣ. ಓಯ್, ನಿನ್ ಕಿಲಾಡಿತನ ನನ್ನ ಹತ್ರ ತೋರ್ಸ್ಬೇಡ. ಮರ್ಯಾದಾಗಿ ದುಡ್ಡು ಕೊಟ್ರೆ ಸರಿ. ದುಡ್ಡ? ಯಾವ ದುಡ್ಡು? ರಿಜಿಸ್ಟ್ರೇಷನ್ ಆಫೀಸಲ್ಲಿ 15 ಲಕ್ಷ ರೂಪಾಯಿ ಕಮಿಷನ್ ಬಂತಲ್ಲ, ಆ ದುಡ್ಡು. ಅದು ಕಾರ್ನಲ್ಲೇ ಐತಣ್ಣ.
ಲೇ ಬರೀ ಈ ತರ ಡ್ರಾಮಾ ಆಡೋ ನಾನು ಲೈಫಲ್ಲಿ ಸಿಕ್ಕಾಪಟ್ಟೆ ಜನರು ನೋಡಿದ್ದೇನೆ. ಎಲ್ಲಿ ದುಡ್ಡು? ಎಲ್ಲ ದುಡ್ಡು ಎಲ್ಲಿದ್ಯಾ ದುಡ್ಡು? ಅಣ್ಣ ದುಡ್ಡು ದುಡ್ಡು ಎಲ್ಲಿದೆಯೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೆ. ಈಗಲಿಂದ ಬಂದು ದುಡ್ಡು ನನ್ನ ಹತ್ರ ಆಟ ಆಡ್ತೀಯಾ? ದುಡ್ಡು ನನ್ ಮಾತ್ ಕೇಳಿ. ಈ ದುಡ್ಡು ರಾತ್ರಿ ಅದು ಕಷ್ಟಪಟ್ಟು ದುಡ್ದಿದ್ದು ಅಣ್ಣ. ಇದೊಂದು ಕಾರ್ನು ಮಾರ್ಬಿಟ್ಟೆ ಅಣ್ಣ. ನನ್ನ ತಂಗಿನ ಆಪರೇಷನ್ಗೋಸ್ಕರ ಸಂಪಾದನೆ ಮಾಡಿ ಅಣ್ಣ. ನಾನ್ ಸುಳ್ಳು ಹೇಳ್ತೀನಿ ಅಣ್ಣ. ಬೇಕಾದ್ರೆ ಒಳಗ್ ಬಂದು ನೋಡಿ ಅಣ್ಣ. ನಿಮ್ ಕಾಲ್ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ ಮಾತ್ ಕೇಳಿ. ಓಯ್ ಎತ್ಕೊಂಡ್ರ ದುಡ್ಡ? ಬನ್ರಿ ಇಲ್ಲಿ ಅರೆಸ್ಟ್ ಮಾಡ್ರಿ ಅವ್ನು. ನಡಿಯೋ. ಸಂತೋಷ 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 ಅಮ್ಮ ಅಮ್ಮ ಇಟ್ಕೊಳ್ಳಿ ಅಮ್ಮ. ಅಮ್ಮ ಇಟ್ಕೊಳ್ಳಿ ಅಮ್ಮ. ನೋಡ್ದೆ ಅಮ್ಮ. ಅಮ್ಮ ಸರ್ ನಮಸ್ಕಾರ ಸರ್. ಸರ್ ಈ ಹಾಸ್ಪಿಟಲ್ ಮುಂದೆ ಗಲಾಟೆಯಾಗಿ ಅರೆಸ್ಟ್ ಮಾಡಿದ್ರಲ್ಲ ಸಂತೋಷ್, ಅವ್ರನ್ನ ನೋಡ್ಬೇಕು ಸರ್. ನೀವ್ಯಾರು? ಆ ರೌಡಿಗೂ ನಿಮ್ಗೆ ಏನ್ ಸಂಬಂಧ? ಅವನ್ ರೌಡಿ ಅಲ್ಲ ಸ್ವಾಮಿ. ಒಳಗಡೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಅವ್ನ್ ಯಾರು ಅನ್ನೋದು. ಹೊಡಿತಾ ಇದ್ದಾರೆ ಕಣೋ, ನನ್ ಮಗನ್ ಹೊಡಿತಾ ಇದ್ದಾರೆ ಕಣಪ್ಪ. ನೀವ್ ಇಲ್ಲೇ ಇರಿ ಅಮ್ಮ, ನಾನು ಹೋಗಿ ಲಾಯರ್ ಕರ್ಕೊಂಡ್ ಬರ್ತೀನಮ್ಮ. ಸರ್ ಆ ಸಂತನ್ ಸಪೋರ್ಟ್ ಮಾಡ್ಕೊಂಡು ಯಾವನಾದ್ರೂ ಫೋನ್ ಮಾಡಿದ್ರೆ ಎಂಟರ್ಟೈನ್ ಮಾಡಬೇಡಿ. ಓಕೆ ಸರ್. ಇವತ್ತು ಅವನಿಗಿದೆ ನಿಂತ್ಕೊಳ್ಳಿ ಸ್ವಾಮಿ. ಅಯ್ಯಯ್ಯೋ ನನ್ ಮಗನ್ ಹೊಡಿಬೇಡಿ ಸ್ವಾಮಿ, ಹೊಡಿಬೇಡಿ. ಅವ್ನ ಬಿಟ್ಬಿಡಿ. ಅಲ್ಲಿ ನನ್ ಮಗನ್ ಕೂಗಾಟ ನನ್ ಕೈಯಲ್ಲಿ ಕೇಳಕ್ಕಾಗಕ್ಕಿಲ್ಲ. ಓಹೋ, ಅವ್ನು ನಿನ್ ಮಗನ? ಬಿಟ್ಬಿಡ್ಬೇಕಾ? 11 ಜನ ರೌಡಿಗಳನ್ನ ಹಾಡ ಹಗಲೇ ಹೊಡೆದಿದ್ದಾನೆ. ನಾಗ ಹೆಸರು ಕೇಳಿದೀಯಾ? ಅಂತ ರೌಡಿನೇ ಹೊಡೆದಿರ್ಬೇಕಾದ್ರೆ ಇವನೆಂತ ರೌಡಿ ಆಗಿರ್ಬೇಕು. ನನ್ ಮಗ ರೌಡಿ ಅಲ್ಲ. ನಾವು ಹಳ್ಳಿಯವರು, ಬಡವರು. ನಾವು ಯಾವತ್ತೂ ಯಾರ ಜೊತೆನೂ ಗಲಾಟೆ ಹೋದವ್ರೇ ಅಲ್ಲ. ಹಾಗಾದ್ರೆ ನಿನ್ನ ಮಗನ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಹೇಗ್ ಬಂತ? ನಿನ್ನ ಮಗ ಸುಲಭವಾಗಿ ದುಡ್ಡು ಮಾಡೋಣ ಅಂತ ಅಡ್ಡದಾರಿ ಹಿಡಿದಿದ್ದಾನೆ. ಇದಕ್ಕೂ ಮುಂಚೆ ಭದ್ರ ಅನ್ನೋನಿಗೂ ನಾಗನಿಗೂ ಗಲಾಟೆ ಆಗಿ ಭದ್ರನ್ ಮರ್ಡರ್ ಆದಾಗ ಇವನು ದುಡ್ಡು ಎತ್ಕೊಂಡು ಓಡೋಗಿದ್ನಂತೆ. ಕೋಟ್ಯಾಂತರ ರೂಪಾಯಿ ವರ. ಇವೆಲ್ಲ ದೊಡ್ಡ ವಿಷಯನೇ ಅಲ್ಲ. ಈ ಗಲಾಟೆ ಆಗಿದ್ದು ಆ ದುಡ್ಡಿಗೋಸ್ಕರನೇ. ಯೋಚನೆ ಮಾಡು, ಮನುಷ್ಯ ನ್ಯಾಯವಾಗಿ ಏನೇ ಕಷ್ಟಪಟ್ಟು ದುಡಿದ್ರು ಎಷ್ಟು ಸಂಪಾದನೆ ಮಾಡಕ್ಕಾಗುತ್ತೆ? ಅಷ್ಟೊಂದು ಹಣ ಅವನಿಗೆ ಎಲ್ಲಿಂದ ಬಂತು? ಅವನ ಕತೆ ಅಷ್ಟೇ ಬಿಡು. ಒಂದಲ್ಲ ಒಂದಿನ ಯಾವನಾದ್ರೂ ರೌಡಿ ಅವನ ಕತ್ತರಿಸಿ ಜಾರಂಡಿಲೋ ಮೋರಿಲೋ ಬಿಸಾಕ್ಬಿಡ್ತಾನೆ. ಅವ್ರು ಬಿಟ್ರು ನಾವು ಪೊಲೀಸ್ನವ್ರು ಎಲ್ಲಾದ್ರೂ ಒಂದ್ ಕಡೆ ಅವನ್ನ ಎನ್ಕೌಂಟರ್ ಮಾಡಿ ಸುಟ್ಟು ಹಾಕ್ಬಿಡ್ತೀವಿ. ಅಯ್ಯೋ ಸ್ವಾಮಿ, ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳನ್ನ ಸಾಚ ಅಂತಾನೆ ಹೇಳೋದು. ಮಗ ಎಲ್ಲಿರ್ತಾನೆ ಏನ್ ಮಾಡ್ತಾನೆ ಅಂತ ತಿಳ್ಕೊಳ್ಳದೆ ರೌಡಿಯಾಗಿ ಬೆಳೆಸಿ ಕೊಲೆ ಸುಲಿಗೆ ಮಾಡ್ತಾ ಇದ್ರೆ ಅವನ್ ಪರ ವಾದ ಮಾಡಕ್ ಬಂದಿದೀಯಲ್ಲ, ನೀನೆಂತ ತಾಯಿ? ಏನ್ ಅಳ್ತಾ ನಿಂತಿದೀಯ? WPC ಈ ಅಮ್ಮನ್ ಹೊರಗಾಕ್ರಿ. ಬೇಲ್ ತಂದಿದ್ದೀರಾ? ಕೋರ್ಟ್ 3 ದಿವಸ ರಜಾ ಇರೋದ್ರಿಂದ ಆಮೇಲೆ ಬೇಲ್ ತರ್ತೀನಿ. ಮೊದಲು ಅವನನ್ನ ಭೇಟಿ ಮಾಡಿಸಿ. ಎನ್ಕ್ವೈರಿ ಮುಗಿಯವರೆಗೂ ಅವನ್ ಭೇಟಿ ಮಾಡಕ್ಕೆ ಯಾರನ್ನೂ ಬಿಡಲ್ಲ. ನೋಡಿ, ಅವನ್ನ ಭೇಟಿ ಮಾಡಕ್ ನಂಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಅವ್ನಿಗೇನಾದ್ರು ಟಾರ್ಚರ್ ಮಾಡಿ ಹೆಚ್ಚು ಕಮ್ಮಿ ಆದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ. ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನೀವು ಮಾಡೋದನ್ನ ಸರಿಯಾಗಿ ಮಾಡಿ. ತಾವಿನ್ ಹೊರಡ್ಬೋದು. ಕೋರ್ಟಲ್ಲೇ ಭೇಟಿ ಆಗೋಣ. ಗಿರೀಶ್, ನೀನೇನು ತಲೆ ಕೆಡಿಸ್ಕೋಬೇಡ. ಅವ್ನಿಗೇನು ಆಗಲ್ಲ. ನಾಳೆ ಬಂದು ಆಫೀಸಲ್ಲಿ ಮೀಟ್ ಮಾಡು. ನಾ ಬರ್ತೀನಿ. ಅಮ್ಮ ಸರ್, ನಮ್ಮ ಮೊಬೈಲ್ ಇದ್ರ ನೋಡಿದ್ರ? ಹೌದಾ? ಅವಲೇ ಹೊರಟೋದ್ರಲ್ಲ. ಸಿಸ್ಟರ್ ಸಿಸ್ಟರ್, ಇಲ್ಲಿ ಡಾಕ್ಟರ್ ನಾಯಕ್ ಆಪರೇಷನ್ ಮಾಡ್ಬೇಕಾದ್ರೆ ಪೇಷಂಟ್ ಇದ್ರಲ್ಲ, ಎಲ್ಲೋದ್ರು? ಇಲ್ಲಿ ಕೂತಿದ್ರಲ್ಲ ಅವ್ರ? ಹೌದೌದು. ಅವ್ರ ತಾಯಿ ಜೊತೆ ಅವಾಗ್ಲೇ ಹೊರಟೋದ್ರಲ್ಲ. ಹೊರಟೋದ್ರ? ಎಲ್ಗ ಹೊರಟೋದ್ರಪ್ಪ ಇವರು?
ಕಳ್ಸ್ರಿ ಅವ್ರನ್ನೆಲ್ಲ ದೂರ ಕಳ್ಸಿ ಕಳ್ಸ್ರಿ ಅವ್ರನ್ನ ದೂರ ಹತ್ರ ಬಿಡ್ಬೇಡಿ ಯಾರು ರೇ ಇವ್ರಿಗೆ ವಾರಸ್ದಾರ್ ಯಾರು ಇಲ್ಲನ್ರಿ ಇದಾನೆ ಸರ್, ಒಬ್ಬ ಮಗ ಇದಾನೆ ಸರ್. ಸರಿ, ಈಗ ಡೆಡ್ ಬಾಡಿಗಳನ್ನ ಶಿಫ್ಟ್ ಮಾಡ್ತಾ ಇದೀವಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ. ಆಯ್ತು ಸರ್. ಏನ್ರಿ ಅದು? ಯಾರೋ ಟ್ರೈನಿಗೆ ಸಿಕ್ ಸತ್ತೋಗಿದಾರ ಸರ್. ಸರ್ ಅದೇ ಸಂತೋಷ್ ನೋಡ್ಬೇಕಿತ್ತು ಸರ್. ಸಾಹೇಬ್ರು ಈಗ ತಾನೆ ಹೊರಗಡೆ ಕರ್ಕೊಂಡು ಹೋದ್ರಲ್ರಿ ಸರ್. ಅವ್ರ ತಾಯಿ ತೀರ್ಕೊಂಡಿರೋ ವಿಚಾರ ತಿಳಿಸ್ಬೇಕು, ಎಲ್ಲಿದ್ರೆ ಹೇಳಿ ಸರ್. ನೋಡ್ರಿ, ಇದು ರೌಡಿಸಂ ಮ್ಯಾಟರ್. ಫುಲ್ ಡೀಟೇಲ್ಸ್ ಬಾಯ್ ಬಿಡುವವರೆಗೂ ಸಾಹೇಬ್ರು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಡ್ತಿದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ 3 ದಿವಸ ಮೇಲೆ ಬೇಕಾಗತ್ತೆ. ಅಯ್ಯೋ, ನಾನು ಏನ್ ಮಾಡ್ಲಪ್ಪ.